ತುಂಬ ಬೇಜಾರಾಗತ್ತೆ. ಬಿಕಾಸ್ ನಾನು ಅವ್ರನ್ನ ಒಂದು 3-4 ಸಲ ಮೀಟ್ ಮಾಡಿದ್ದೀನಿ ಆ್ಯಕ್ಚುಲಿ. ನಾನು ನೆನ್ನೆ ಶೂಟಿಂಗ್ ಇತ್ತು, ಬೆಳಗ್ಗೆ ಎದ್ದಿದ್ದು ಲೇಟ್ ಆಯಿತು. ನಾನು ಎದ್ದ ತಕ್ಷಣ ವಾಟ್ಸಪ್ ಚೆಕ್ ಮಾಡಿದಾಗ ಗ್ರೂಪಲ್ಲಿ ಹಾಕಿದ್ರು. ನಂಗೆ ಅದು ನೋಡಿದ ತಕ್ಷಣ ಹೆಂಗಿತ್ತು ಅಂದರೆ, ಇದು ನಿಜಾನ ಸುಳ್ಳ, ಕನಸಲ್ಲಿ ನೋಡ್ತಾ ಇದ್ದೀನ, ಇದು ಸುಳ್ಳು ಆಗಿರಲಿ ಅಂತ ಅಂದ್ಕೊಂಡು ನಾನು ಟಿ ವಿ ಆನ್ ಮಾಡಿದೆ. ಬಟ್ ಅನ್ಫಾರ್ಚುನೇಟ್ಲಿ ಅದು ನಿಜ ಆಗಿತ್ತು. ತುಂಬ ಒಳ್ಳೆ ಮನುಷ್ಯ. ನಾನು ಅವ್ರ ಹತ್ರ ಒಂದ್ಸಲಿ ನಾನು ಅಷ್ಟೇ ಮಾತಾಡಿರೋದು. ಬಟ್ ಮಾತಾಡಿದಾಗ ಅವರು ವೇ ಆಫ್ ಅಪ್ರೋಚ್ ಬಂದು ಇಟ್ ವಾಸ್ ಒಂದು ಒಳ್ಳೆ ಹ್ಯೂಮನ್ ಬೀಯಿಂಗ್ ಹೆಂಗಿರಬೇಕು ಅಂತಂದರೆ ಅವ್ರನ್ನ ನೋಡಿ ಕಲಿಬೇಕು ಅನ್ನೋ ಥರದಲ್ಲಿ ಇದ್ದರು. ಸೊ ತುಂಬ ಮಿಸ್ ಮಾಡ್ಕೊಳ್ತೀನಿ. 2-3 ಸಲ ಅವ್ರನ್ನ ಅಪ್ಪು ಕಪ್ಪಲ್ಲೂ ಕೂಡ ನೋಡಿದ್ದೆ. ಸೊ ತುಂಬ ಮಿಸ್ ಮಾಡ್ಕೊಳ್ತೀನಿ. ಆ್ಯಕ್ಚುಲಿ ಮಾಡಬೇಕಿತ್ತು ಅವ್ರದ್ದು ಬ್ರಹ್ಮಗಂಟು ಸೀರಿಯಲಲ್ಲಿ. ಬಟ್ ಅನ್ಫಾರ್ಚುನೇಟ್ಲಿ ಆ ಟೈಮಲ್ಲಿ ನಾನು ಅವ್ರ ಚಾನಲ್ ಕಾರಣನೋ ಅಥವಾ ನನ್ನ ಡೇಟ್ಸ್ ಪ್ರಾಬ್ಲಮ್ಮು ಏನೋ ಒಂದು ರೀಸನಿಂದ ಮಾಡೋಕ್ಕಾಗಲಿಲ್ಲ. ಬಟ್ ಅವತ್ತು ನಾನು ಅವ್ರನ್ನ ಮೀಟ್ ಮಾಡಿದಾಗ ಅವ್ರು ತುಂಬ ಆತ್ಮೀಯತೆಯಿಂದ ಮಾತಾಡಿಸಿದ್ರು. ಅದು ತುಂಬ ನೆನಪಾಗ್ತಾಯಿದೆ ಇವತ್ತು. ಅವರಾಗಲಿ ಮತ್ತು ಅವ್ರ ಟೀಮ್ ಆಗಲಿ, ಎಂಟೈರ್ ಟೀಮ್ ಹತ್ರ ಅವತ್ತು ಸುಮಾರು ಹೊತ್ತು ಆಲ್ಮೋಸ್ಟ್ ಒಂದು ಹಾಫ್ ಡೇ ಟೈಮ್ ಸ್ಪೆಂಡ್ ಮಾಡಿದ್ದೆ. ಅದು ತುಂಬ ನೆನಪಾಗ್ತಿದೆ ಇವತ್ತು. ಹೌದು, ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಅದೇನೊಂಥರ ಅನ್ಪ್ರಿಡಿಕ್ಟಬಲ್ ಅಂತ ಹೇಳ್ತೀವಲ್ಲ, ಆ ರೀತಿಯೇ ಇದೆ. ವೆರಿ ಫಿಟ್ ಆ್ಯಂಡ್ ಫೈನ್, ವೆರಿ ಫಿಟ್ ಆಗಿದ್ರು. ಹೌದು. ನಾನು ಮೊನ್ನೆ ತಾನೇ ಅವ್ರದ್ದು ಲವ್ ಮಾಕ್ಟೇಲ್ 3 ಮೂವಿಗೂ ಕೂಡ ನೋಡಿದಾಗ ನಾನು ನನ್ನ ಹಸ್ಬೆಂಡ್ ಡಿಸ್ಕಸ್ ಮಾಡಿದ್ವಿ, ಎಷ್ಟು ಫಿಟ್ ಆ್ಯಂಡ್ ಫೈನ್ ಆಗಿದಾರಲ್ವಾ ಅಂತ. ಸೊ ಫಿಟ್ನೆಸ್ಸಲ್ಲೂ ಏನೂ ವರ್ಕ್ ಆಗಲ್ಲ ಅಂತ ಗೊತ್ತಾಗ್ತಿದೆ ಈಗ. ಹೌದು. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.